ಶಾಮನೂರ್ ಶಿವಶಂಕರಪ್ಪ ಅವ್ರ ಬಗ್ಗೆ ಹೇಳೋರಂತೆ. ಅದಕ್ಕಿಂತ ಮುಂಚಿತವಾಗ್ಲು ಅಂತ ಬಂದ್ರೆ ಇಡೀ ಒಟ್ಟಾರೆ ದಾವಣಗೆರೆಯಲ್ಲಿ ನೀವು ನೋಡಿದ ಬೆಸ್ಟ್ ರಾಜಕಾರಣಿ ಯಾರು? ಮುಂಚಿನಿಂದನೂ ರಾಜಕಾರಣಿ ಶಿವಶಂಕರಪ್ಪರಯ್ಯ. ಜೆ.ಎಚ್. ಪಟೇಲ್ ಅವ್ರಿಗಿಂತಲೂ. ಹೌದು, ಅವ್ರ ಒಂದು ಸಮಾನಾಂತರ ವಯಸ್ಸಿನರು. ಹಂಗಾಗಿ ಅವ್ರಿಗೂ ಇವರು ಸಲಹೆಗಳು ಕೊಡ್ತಾ ಇದ್ರು. ನೀವು ನೋಡಿದ ಬೆಸ್ಟ್ ಸಿ.ಎಂ ಯಾರು? ಅಲ್ಲ, ಎಲ್ಲಾರು ಕೆಲಸಗಳು ಅವ್ರವ್ರ ಇದ್ರ ತಕ್ಕಂಗ್ ಮಾಡಿದ್ದಾರೆ. ಮತ್ತೆ ಈಗಿರೋರು ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಅವರು 2013 ತರ ಇಲ್ವಾ, ಬದಲಾಗಿದ್ದಾರೆ ಈಗ? ಅಲ್ಲ, ಅನ್ನಿಸ್ತದೆ. ಮತ್ತೆ ವಯಸ್ಸಾದ್ಮೇಲೆ ಕೆಲವು ಅರಳು ಮರಳು ಇರ್ತವೆ. ಹಂಗಾಗಿ ಸ್ವಲ್ಪ ಬೇರೆ ಅನಿಸ್ತಾ ಐತಿ. ಎಸ್ ಸರ್, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಹೇಗಿದೆ ಟ್ರೆಂಡ್? ಅಲ್ಲ, ಈ ಸರಿ ಬೈ ಎಲೆಕ್ಷನ್ ನಲ್ಲಿ ಗೆಲ್ತ ಸಮರ್ಥ. ವೋಟ್ಗಳು ಸ್ವಲ್ಪ ಡಿವೈಡ್ ಆಕವೆ. ಅದ ಬಿಟ್ರೆ ಯಾರು ಸಾದಿಕ್ ಪೈಲ್ವಾನ್ ವಿಚಾರಕ್ಕ? ಅಲ್ಲ, ಯಾವ್ದಾದ್ರು ಕ್ಯಾಂಡಿಡೇಟ್ಗಳು ಬಹಳ ಇರೋದ್ರಿಂದ ಒಂದ್ ಸ್ವಲ್ಪ ವೋಟ್ ಡಿವೈಡ್ ಆಕವ. ಇನ್ನ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತದೆ. ಸಮರ್ಥ ವಿಧಾನಸೌಧಕ್ಕೆ ಬರೋದು ಫಿಕ್ಸ್? ಹೌದೌದು. ಓಕೆ, ನೀವು ಹಿರಿಯರಾಗಿ ಸಮರ್ಥಿಗೆ ಏನ್ ಕಿವಿಗೆ ಮಾತು ಹೇಳ್ತೀರಾ? ಅಲ್ಲ, ಅವ್ರಿನ್ನು ಮುಂದೆ ಬಹಳ ಮಾಡೋ ಇದಿದೆ. ಇನ್ನು ಯುವಕರನ್ನ ಮುಂದ್ ತರಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ಬೇಕು ಅವರು. ದೇಶದ ಬೆನ್ನೆಲುಬೆ ಯುವಶಕ್ತಿಯ ಯುವಶಕ್ತಿನ ಚೆನ್ನಾಗಿ ಬೆಳೆಸಿ. ಚೆನ್ನಾಗಿ ಬೆಳೆಸ್ಬೇಕು ಅವರು. ಅವ ಮತ್ತೆ ನಮ್ ದಾವಣಗೆರೆ ದಕ್ಷಿಣ ಪೂರ್ತ ಕಾಂಗ್ರೆಸ್ನಲ್ಲೇ ಇರ್ತದೆ. ಹೌದು ಹೌದು. ಯಾಕೆ ಅಂದ್ರೆ ಈ ಬಾರಿ ಗೆದ್ದು ಆ ರೀತಿ ಕೆಲಸನ ಅವ್ರು ಮಾಡಿದ್ರೆ ಹೌದು. ಕಂಪ್ಲೀಟ್ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಗೆ ಇರುತ್ತೆ. ಹೌದು, ಕಾಂಗ್ರೆಸ್ ಯಾವಾಗ್ಲೂ ಇರ್ತದೆ.